ಎರಡು, ದೇವರು ಮತ್ತೆ ನಿನ್ನನ್ನ ರೆಡಿ ಮಾಡುತ್ತಾನೆ. ಸೈತಾನ್ ಪ್ಲಾನ್ ಏನಂದ್ರೆ, ಇವರಿಗೆ ಶೋಧನೆ ತಂದು ಹಾಕಿದ್ರೆ, ಇವ್ರಿಗೆ ಕಷ್ಟ ತಂದು ಹಾಕಿದ್ರೆ, ಇವ್ರಿಗೆ ಅನಾರೋಗ್ಯ ತಂದು ಹಾಕಿದ್ರೆ, ಇವ್ರಿಗೆ ಸಾಲದ ಬಾಧೆ ತಂದು ಹಾಕಿದ್ರೆ, ಇವ್ರನ್ನ ಯಾರಾದ್ರೂ ಅವಮಾನ ಉಂಟಾಗುವಂತೆ ಮಾತಾಡಿದರೆ, ಯಾರಾದರೂ ಇವರಿಗೆ ವ್ಯತಿರೇಕವಾಗಿ ಮಾತಾಡಿದರೆ, ದುಡಿಮೆಯಲ್ಲಿ ವ್ಯಾಪಾರದಲ್ಲಿ ಇವರಿಗೆ ನಷ್ಟ ತಂದು ಹಾಕಿದರೆ, ಇವರು ಅಪನಂಬಿಕೆ ಪಟ್ಟು ನಂಬಿಕೆ ಕಳ್ಕೊಂಡು ಬಿತ್ತೋಗ್ತಾರೆ ಅಂತ ಅವನ ಪ್ಲಾನು. ಅದಕ್ಕೆ ಏನು ಮಾಡ್ತಾನೆ, ಶೋಧನೆ ತಂದು ಹಾಕ್ತಾನೆ. ಕೆಲವರು ಬಿತ್ತೋಗ್ತಾರೆ. ಉಂಡು ಕೇಳಿ, ನನ್ನ ದೇವ್ರು ಹೇಳೋದೇನು ಗೊತ್ತಾ, ಈಗ ಒಂದು ಕಾರ್ ಆಕ್ಸಿಡೆಂಟ್ ಆಗಿ ನುಚ್ಚುಗುಚ್ಚಾಗಿ ಕೆಟ್ಟು ಹೋದರೆ ಅದು ಮತ್ತೆ ರಿಪೇರಿ ಆಗಲ್ವಾ? ಅದು ಮತ್ತೆ ಸ್ಟಾರ್ಟ್ ಆಗಲ್ವಾ? ಮತ್ತೆ ಅದು ರನ್ ಆಗಲ್ವಾ? ಅದರ ಆಯಸ್ಸು ಮುಗಿದಂಗೆನಾ? ಅದು ಮೂಲೆ ಗುಂಪಾ? ಆ ಕಾರ್ನ ತಗೊಂಡು ಶೋರೂಮಲ್ಲಿ ಬಿಟ್ಟರೆ ಮತ್ತೆ ಏನು ಮಾಡ್ತಂದ್ರೆ ಮೆಕ್ಯಾನಿಕ್ ಆ ಕೆಟ್ಟು ಹೋಗಿರೋ ಕಾರ್ನ, ಅದು ನುಚ್ಚುಗುಚ್ಚಾಗಿರೋ ಕಾರ್ನ ಹೊಸ ಕಾರ್ ಥರ ರೆಡಿ ಮಾಡ್ತಾನೆ. ನನ್ನ ದೇವ್ರು ಹೇಳೋದೇನು ಗೊತ್ತಾ, ಸೈತಾನನ ಶೋಧನೆ ತಂದಾಕಿ, ಕಷ್ಟ ತಂದಾಕಿ, ಅನಾರೋಗ್ಯ ತಂದಾಕಿ ನಿನ್ನನ್ನು ದೇವರಿಂದ ದೂರ ಮಾಡಿರ್ಬೋದು, ಪ್ರಾರ್ಥನೆಯಿಂದ ದೂರ ಮಾಡಿರ್ಬೋದು, ಆರಾಧನೆಯಿಂದ ದೂರ ಮಾಡಿರ್ಬೋದು, ಆಲಯದಿಂದ ದೂರ ಮಾಡಿರ್ಬೋದು. ದೇವ್ರು ಹೇಳ್ತಾನೆ, ಮತ್ತೆ ನಾನು ನಿಮ್ಮನ್ನ ಸ್ವಸ್ಥ ಮಾಡಿ, ಮತ್ತೆ ನಾನು ನಿಮ್ಮನ್ನ ಗುಣ ಮಾಡಿ, ಮತ್ತೆ ನಾನು ನಿಮ್ಮ ಜೊತೆ ಅದ್ಭುತ ಮಾಡಿ, ಮತ್ತೆ ದೇವರಿಗೆ ಹತ್ರ ಆಗೋ ಥರ, ಆಲಯಕ್ಕೆ ಹತ್ರ ಆಗೋ ಥರ, ಮತ್ತೆ ಪ್ರಾರ್ಥನೆ ಮಾಡೋ ಥರ ನಾನು ನಿಮ್ಮನ್ನ ರೆಡಿ ಮಾಡ್ತೇನೆ. ಇವಾಗ ಒಂದು ಮಾತು ತಲೆ ಕೆಟ್ಟೋದ್ರ ಆಮೇಲೆ ಹಲ್ಲೆಲೂಯಾ. ಶೋಧನೆ ಬಂದು ದೇವರಿಂದ ದೂರ ಆಗಿರುವ ನಿನ್ನ ಗಂಡ, ಶೋಧನೆಯಿಂದ ಬಂದು ದೂರ ಆಗಿರುವ ನಿನ್ನ ಹೆಂಡತಿ, ಶೋಧನೆ ಬಂದು ಆಲಯದಿಂದ ದೂರ ಆಗಿರುವ ನಿನ್ನ ಮಕ್ಕಳು, ಶೋಧನೆ ಬಂದು ಆಲಯದಿಂದ ದೂರ ಆಗಿರುವ ನಿನ್ನ ಸಂಬಂಧಿಕರು, ಶೋಧನೆ ಬಂದು ಆಲಯದಿಂದ ದೂರ ಆಗಿರುವ ಜೊತೆ ವಿಶ್ವಾಸಿಗಳು, ನನ್ನ ದೇವರವ್ರನ್ನ ಮತ್ತೆ ರೆಡಿ ಮಾಡಿ, ಮತ್ತೆ ರೆಡಿ ಮಾಡಿ, ಮತ್ತೆ ರೆಡಿ ಮಾಡಿ, ಮೊದಲಿನಂತೆ ಪ್ರಾರ್ಥನೆ ಮಾಡೋ ಥರ, ಮೊದಲಿನಂತೆ ವಾಕ್ಯ ಓದೋ ಥರ, ಮೊದಲಿನಂತೆ ಚರ್ಚಿಗೆ ಬರೋ ಥರ, ಮೊದಲಿನಂತೆ ದೇವರನ್ನ ಪ್ರೀತಿ ಮಾಡೋ ಥರ, ಮೊದಲಿನಂತೆ ದೇವರಿಗೆ ಹತ್ತಿರವಾಗಿ ಜೀವಿಸೋ ಥರ ನನ್ನ ದೇವರವ್ರನ್ನ ರೆಡಿ ಮಾಡ್ತಾರೆ. ಪಕ್ಕದವ್ರಿಗೆ ಹೇಳ್ರಿ, ಭುಜ ತಟ್ಟಿ ಭಯಪಡೋದು, ಚಿಂತೆ చేయొద్దు. ಶೋಧನೆ ಬಂದು ಕುಗ್ಗಿ ಹೋಗಿದೆಯಾ? ಪ್ರಾರ್ಥನೆ ಕಡಿಮೆ ಆಗತ್ತಾ? ಆಲಯಕ್ಕೆ ಬರೋದು ಕಡಿಮೆ ಆಗತ್ತಾ? ಸಾಲಗಳ ಬಾಧೆ ಹೆಚ್ಚಾಗತ್ತಾ? ಚಿಂತೆ ಮಾಡಬೇಡ. ಪ್ರತಿ ಶೋಧನೆ ತೆಗೆದಾಕಿ ಮತ್ತೆ ದೇವರು ನಿನ್ನನ್ನು ರೆಡಿ ಮಾಡ್ತಾನೆ. ಪೇತ್ರ ಕೆಟ್ಟು ಹೋದ ಕಾರಾಗಿದ್ದ. ಹೇಳ್ರಿ ಹೆಂಗಂತ ಕೇಳ್ರಿ. ಹೆಂಗಂದ್ರೆ ಗೊತ್ತಾ, ನೀನು ಯೇಸು ಜೊತೆಗಿದ್ದಲ್ಲ, ನೀನು ಯೇಸು ಜೊತೆಗಿದ್ದಲ್ಲ, ನೀನು ಯೇಸು ಶಿಷ್ಯ ಅಲ್ಲ ಅಂದ್ರೆ 3 ಸಾರಿ ಹೇಳ್ತಾನೆ, ಯೇಸು ಯಾರೋ ನನಗೆ, ಆತ ಯಾರೋ ನನಗೆ, ಆತನ ಜೊತೆ ಒಂದಿನ ನಾನು ಹೋಗೇ ಇಲ್ಲ. ಹೆಸರು ಹೇಳ್ದ, ಇದು ಬಿದ್ದು ಹೋದ ಜೀವಿತಕ್ಕೆ ಸೂಚನೆ. ಇದು ಎಂಥ ಜೀವಿತಕ್ಕೆ ಸೂಚನೆ? ಪೇತ್ರ ಕೆಟ್ಟು ಹೋದ ಕಾರ್. ದೇವರು ಅವನು ನೋಡಿ ಹೆಂಗನ್ಬಿಟ್ಟಲ್ಲ, ಅವನು ಬಿದ್ದೋದ್ನಲ್ಲ ಅಂಥೇಳಿ, ಬಿದ್ದೋದ್ರೆ ಬಿದ್ದೋಗ್ಲಿ ಬಿಡು, ಹಾಳಾದ್ರೆ ಹಾಳಾಗಲಿ ಬಿಡು, ಹಂಗೆ ಬಿಡಲಿಲ್ಲ. ದೇವರವನನ್ನು ಆರಿಸಿಕೊಂಡ. ನೀವು ಹೆಂಗೆ ಈ ಆಲಯದಲ್ಲಿ ಕೂಡಿ ಬಂದಿದ್ದೀರೋ, ಒಂದಿನ 120 ಮಂದಿ ವಿಶ್ವಾಸಿಗಳು, ದೇವರ ಮಕ್ಕಳು ಒಂದು ಸ್ಥಳದಲ್ಲಿ ಬಂದು ಕೂಡಿ ಪ್ರಾರ್ಥನೆ ಮಾಡ್ತಾ ಇದ್ರು. ಪ್ರಾರ್ಥನೆ ಮಾಡುವಾಗ ಪರಿಶುದ್ಧಾತ್ಮನ ಶಕ್ತಿ ಅವ್ರ ಮೇಲೆ ಬಂತು. ಆ ಪ್ರಾರ್ಥನೆಯಲ್ಲಿ ದೇವರು ಮತ್ತೆ ಪೇತ್ರನನ್ನ ರೆಡಿ ಮಾಡಿದನು. ಎಷ್ಟರ ಮಟ್ಟಿಗೆ ರೆಡಿ ಮಾಡ್ದ ಗೊತ್ತಾ ದೇವ್ರು? ಮತ್ತೆ ಪೇತ್ರನನ್ನ. ಎಂಥ ಪೇತ್ರನನ್ನ? ದೇವ್ರು ಯಾರ ನನಗೆ, ಆತನ ಜೊತೆ ಒಂದಿನ ನಾನು ಹೋಗೇ ಇಲ್ಲ. ಆ ರೀತಿ ಹೇಳೋ ಪೇತ್ರನನ್ನ ದೇವ್ರು ಪ್ರಾರ್ಥನೆಯಲ್ಲಿ ರೆಡಿ ಮಾಡ್ದ. ಒಂದು ಮಾತು ಹೇಳ್ತೀನಿ, ನಿನ್ನ ಗಂಡ ದೂರ ಹೋಗಿದ್ದಾನ ದೇವರಿಂದ, ನಿನ್ನ ಹೆಂಡತಿ ದೇವರಿಂದ ದೂರ ಹೋಗಿದ್ದಾಳ, ನಿನ್ನ ಮಕ್ಕಳು ದೇವರಿಂದ ದೂರ ಹೋಗಿದ್ದಾರ, ನೀ ಪ್ರಾರ್ಥನೆ ಮಾಡ್ರಿ, ಮೊಣಕಾಲಾಕಿ ಪ್ರಾರ್ಥನೆ ಮಾಡ್ರಿ, ಮೊಣಕಾಲಾಕಿ ಪ್ರಾರ್ಥನೆ ಮಾಡ್ರಿ. ಆ ಪ್ರಾರ್ಥನೆಯಲ್ಲಿ ನಿನ್ನ ಗಂಡನನ್ನ ದೇವ್ರು ರೆಡಿ ಮಾಡ್ತಾನೆ. ಆ ಪ್ರಾರ್ಥನೆಯಲ್ಲಿ ದೇವರಿಂದ ದೂರ ಹೋದ ನಿನ್ನ ಮಕ್ಕಳ ದೇವ್ರು ರೆಡಿ ಮಾಡ್ತಾನೆ. ಆ ಪ್ರಾರ್ಥನೆ ದೇವರಿಂದ ದೂರ ಹೋಗಿರುವ ನಿಮ್ಮ ಸಂಬಂಧಿಕರನ್ನ ದೇವ್ರು ರೆಡಿ ಮಾಡಿ ಮತ್ತೆ ಆಲಯದಲ್ಲಿ ಕಾಣೋ ತರ ದೇವ್ರು ಕಾರ್ಯ ಮಾಡ್ತಾರೆ. ಪೇತ್ರ ಎಂತ ಕಾರಾಗಿದ್ದ? ಕೆಟ್ಟು ಹೋದ ಕಾರು ಡಬ್ಬ ಕಾರ್.
ದೇವರವನನ್ನು ಆರಿಸ್ಕೊಂಡು ಆ ಪ್ರೇಯರ್ನಲ್ಲಿ ರೆಡಿ ಮಾಡ್ದ. ಎಷ್ಟರ ಮಟ್ಟಿಗೆ ರೆಡಿ ಮಾಡ್ದ ಗೊತ್ತಾ? ಯಾವ ಜಾಗದಲ್ಲಿ ಯೇಸು ಸ್ವಾಮಿ ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ನೋ, ಯಾವ ಜನರ ಮುಂದೆ ಯೇಸು ಸ್ವಾಮಿ ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ನೋ, ಅದೇ ಸ್ಥಳದಲ್ಲಿ ಅದೇ ಜನರ ಮುಂದೆ ಹೇಳ್ತಾನೆ, ಯೇಸಯ್ಯ ದೇವರ. ಮೋಶೆ ಕೂಡ ಒಂದು ಕೆಟ್ಟು ಹೋದ ಕಾರಾಗಿದ್ದ. ಮೋಶೆ ಒಂದು ಕೆಟ್ಟು ಹೋದ ಕಾರಾಗಿದ್ದ. ಹೆಂಗಂತ ಕೇಳ್ರಿ, ಒಂದು ಕೊಲೆ ಮಾಡ್ದ, ಒಂದು ಮರ್ಡರ್ ಮಾಡಿದ. ಇದು ಬಿದ್ದು ಹೋದ ಜೀವಿತಕ್ಕೆ ಸೂಚನೆ. ಬಿದ್ದು ಹೋದವ್ರೆ ಅವು. ಎಂತ ಕಾರ ಅವನು? ಕೆಟ್ಟು ಹೋದ ಕಾರು, ಕೆಟ್ಟು ಹೋದ ಕಾರು. ದೇವ್ರು ಏನ್ ಮಾಡ್ದ ಗೊತ್ತಾ? ಅವನನ್ನು ಆರಿಸಿಕೊಂಡು ದೇವರು ರೆಡಿ ಮಾಡ್ದ. ದೇವರು ರೆಡಿ ಮಾಡ್ದ. ಹೆಂಗ್ ರೆಡಿ ಮಾಡ್ದ ಗೊತ್ತಾ? 30 ಲಕ್ಷ ಮಂದಿ ಮೇಲೆ ಅವನ್ನ ದೇವರು ಪಾಸ್ಟರ್ ಆಗಿ ಮಾಡಿದಾನೆ. ಯಾಕೋಬನು ಕೂಡ ಕೆಟ್ಟು ಹೋದ ಕಾರಾಗಿದ್ದ. ಹೆಂಗ್ ಗೊತ್ತಾ? ಹೆಂಗಂತ ಕೇಳ್ತೀರಾ? ಯಾಕೋಬನು ತನ್ನ ಸ್ವಂತ ತಂದೆಗೆ ಮೋಸ ಮಾಡಿದ್ದಾನೆ, ಸ್ವಂತ ಅಣ್ಣನಿಗೆ ಮೋಸ ಮಾಡಿದ್ದಾನೆ. ಇದು ಬಿದ್ದು ಹೋದ ಜೀವಿತಕ್ಕೆ ಸೂಚನೆ. ದೇವ್ರು ಏನ್ ಮಾಡ್ದೆ ಗೊತ್ತಾ? ದೇವರಿಗೆ ಸ್ತೋತ್ರ. ರಾತ್ರಿ ಮಲಗಿದಾಗ ಅವನಿಗೆ ದರ್ಶನ ಕೊಟ್ಟು, ಆ ದರ್ಶನದಲ್ಲಿ ಅವನ ಜೊತೆ ಮಾತಾಡಿ ಅವನನ್ನು ದೇವರು ಮತ್ತೆ ರೆಡಿ ಮಾಡ್ದ. ಯಾಕೋಬ ಅಂತ ಹೆಸರನ್ನ ಒಡೆದಾಕಿ ಇಸ್ರಾಯೇಲ್ ಅಂತ ಹೆಸರಿಟ್ಟು ಅವನನ್ನು ಆಶೀರ್ವಾದದ ನಿಧಿಯಾಗಿ ನಿಲ್ಲಿಸಿದನು. 1 ತಿಮೋತಿ 1ನೇ ಅಧ್ಯಾಯ 15 ವಚನದಲ್ಲಿ ಇದೆ ಗೊತ್ತಾ? ನನ್ನ ಜೊತೆ ಕೆಟ್ಟು ಹೋದವರನ್ನ ಹುಡುಕಿ ರಕ್ಷಿಸಲಿಕ್ಕೆ ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಎಂಥವ್ರನ್ನ? ನಾವು ಎಂಥ ಕಾರ? ಮೋಶೆ ಎಂಥ ಕಾರ? ಪೇತ್ರ ಎಂಥ ಕಾರ? ಯಾಕೋಬ ಎಂಥ ಕಾರ? ದಾವಿದ ಎಂಥ ಕಾರ? ಒಂದು ದಿನ 21 ವರ್ಷಗಳ ಹಿಂದೆ ನಾನು ಕೂಡ ಕೆಟ್ಟು ಹೋದ ಕಾರಾಗಿದ್ದೆ. ಅನೇಕ ಬಲಹೀನತೆಗಳಿಂದ, ಅನೇಕ ನ್ಯೂನ್ಯತೆಗಳಿಂದ ನಾನು ಕೆಟ್ಟು ಹೋದ ಕಾರಾಗಿದ್ದೆ. ಆದರೆ ಮೋಶನ ದೇವರು ಹೆಂಗೆ ಆರಿಸ್ಕೊಂಡು, ಪೇತ್ರನ ದೇವರು ಹೆಂಗೆ ಆರಿಸ್ಕೊಂಡು, ಯಾಕೋಬನ ದೇವರು ಹೆಂಗೆ ಆರಿಸ್ಕೊಂಡು, ನನ್ನನ್ನು ದೇವರು ಆರಿಸಿಕೊಂಡು ಕೆಟ್ಟು ಹೋದ ಕಾರಾಗಿರುವ ನನ್ನನ್ನು ಬ್ರ್ಯಾಂಡೆಡ್ ಕಾರ್ ತರ, ಫಾರ್ಚುನರ್ ಕಾರ್ ತರ, BMW ಕಾರ್ ತರ, ರೇಂಜ್ ರೋವರ್ ಕಾರ್ ತರ ದೇವರು ನನ್ನನ್ನು ರೆಡಿ ಮಾಡಿದ್ದಾರೆ. ಪೇತ್ರ, ಯಾಕೋಬ, ಮೋಶೆ ಎಂತ ಕಾರಾಗಿದ್ರು? ದೇವ್ರು ಎಂತ ಕಾರಾಗಿ ರೆಡಿ ಮಾಡ್ದ? ಬರೀ ಹೊಸ ಕಾರಲ್ಲ, ಬ್ರ್ಯಾಂಡೆಡ್ ಕಾರ್, ಫಾರ್ಚುನರ್ ಕಾರ್ ತರ, BMW ಕಾರ್ ತರ, ರೇಂಜ್ ರೋವರ್ ಕಾರ್ ತರ ದೇವರವ್ರನ್ನ ರೆಡಿ ಮಾಡ್ದ. ಪಕ್ಕದ ನೋಡಿ ಹೇಳ್ರಿ, ನಾನು ಎಂಥ ಕಾರ್ ಗೊತ್ತಾ? ಡಕೋಟ ಕಾರ್ ಅಲ್ಲ ಹೇಳ್ರಿ, ನಾನ್ ಬ್ರ್ಯಾಂಡೆಡ್ ಕಾರ್, ನಾನ್ ಫಾರ್ಚುನರ್ ಕಾರ್, ನಾನ್ BMW, ನಾನ್ ರೇಂಜ್ ರೋವರ್ ಕಾರ್. ದೇವರ ಆ ರೀತಿಯಾಗಿ ನಿಮ್ಮನ್ನು ರೆಡಿ ಮಾಡಿದ್ದಾರೆ. ಕೆಲವು ಕಾರ್ಗಳಿದೆ, ಕೆಲವು ಕಾರ್ ಇದೆ, ಆಕ್ಸಿಡೆಂಟ್ ಆದ್ರೂ ಕೂಡ ಏನಾಗಲ್ಲಂತೆ. ಏನಂತೆ? ಆಕ್ಸಿಡೆಂಟ್ ಆದ್ರೂ ಕೂಡ. ಇನ್ನೊಂದು ಮಾತು ಹೇಳ್ತೀನಿ, ಯಾರಾದರೂ ಶತ್ರುಗಳು ಬಂದೂಕಿನಿಂದ ಹೊಡೆದ್ರು ಕೂಡ ಆ ಕಾರ್ಗೂ ಏನಾಗಲ್ಲ. ಕಾರ್ನಲ್ಲಿ ಒಳಗಡೆ ಕೂತ್ಕೊಂಡವ್ರಿಗೂ, ಅದಕ್ಕೆ ಶತ್ರುಗೆ ಗೊತ್ತಂತೆ, ಸುಮ್ಮನೆ ಯಾಕೆ ಹೊಡೆಯೋದು, ಹೊಡೆದ್ರು ಆ ಕಾರ್ಗೂ ಏನಾಗಲ್ಲ. ಒಳಗೆ ಕೂತ್ಕೊಂಡಂಥವ್ರಿಗೆ ಈ ಕಾರ್ಗಳನ್ನ ಯಾರು ಯೂಸ್ ಮಾಡ್ತಾರಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ದೊಡ್ಡ ದೊಡ್ಡ ಕಂಪ್ನಿ ಇಟ್ಕೊಂಡಿರೋರು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಅಂಥವ್ರು ಅಂಥ ಕಾರ್ ಯೂಸ್ ಮಾಡ್ತಾರೆ. ಅದಕ್ಕೆ ಅಂಥ ಕಾರ್ಗಳಿಗೆ ಶತ್ರು ಬಾಂಬು ಇಟ್ಟರು ಕೂಡ ಏನಾಗಲ್ಲಂತೆ. ಆಮೇಲೆ ಅದೇ ಶತ್ರು ಏನು ಮಾಡೋದು ಗೊತ್ತಾ? ಅದಕ್ಕೆ ಆ ಕಾರ್ಗೂ ಹೊಡಿಯೋಕ್ಕೆ ಹೋಗಲ್ಲ, ಕಾರಲ್ಲಿ ಕೂತ್ಕೊಂಡವ್ರಿಗೂ ಶತ್ರು ಹೊಡಿಯೋಕ್ಕೆ ಹೋಗಲ್ಲ. ದೇವ್ರು ಏನು ಹೇಳ್ತಾನೆ ಗೊತ್ತಾ? ನೀನು ಅಂಥ ಕಾರ್ ಆಗಿರಬೇಕು. ನಮ್ಮ ಶತ್ರು ಯಾರು? ಸೈತಾನನಿಗೆ ನಿನ್ನಿಂದ ಒಂದು ಮೆಸೇಜ್ ಹೋಗ್ಬೇಕು. ಏನು ಮೆಸೇಜ್ ಗೊತ್ತಾ? ನಾನು ಎಷ್ಟು ಶೋಧನೆ ತಂದಾಕಿದ್ರು, ನಾನು ಎಷ್ಟು ಕಷ್ಟ ತಂದಾಕಿದ್ರು ಸುಮ್ಮನೆ ವೇಸ್ಟು. ಅವ್ರ ತಂಟೆಗೆ ಹೋಗಿದ್ರೆ ಸುಮ್ಮನೆ ವೇಸ್ಟು. ಅವ್ರ ಜಗ್ಗಲ್ಲ, ಅವ್ರ ಬಗ್ಗಲ್ಲ, ಅವ್ರ ಸವಾಸ
ಅಂತ ಯಾರು ಹೋಗ್ಬೇಕು ನಿಮ್ಮನ್ನು ಬಿಟ್ಟು? ಮತ್ತೆ ಅವ್ರು ಬಿದ್ರು ಕೂಡ ಅವ್ರ ದೇವ್ರು ಅವ್ರನ್ನ ರೆಡಿ ಮಾಡ್ತಾನೆ. ಯಾಕೆ ಸುಮ್ಮನೆ ಅಂತೇಳಿ ಅವನೇ ಹೋಗ್ಬೇಕು. ಹೇಳ್ರಿ, ಸೈತಾನನೇ ಯಾರ ಹತ್ರನ ಇಟ್ಕೋ, ನನ್ನ ಹತ್ರ ಮಾತ್ರ ಇಟ್ಕೋಬೇಡ. ಯಾಕೆ ಗೊತ್ತಾ, ಅವನು ಬಾಂಬ್ ಹಾಕಿದ್ರು ಈ ಕಾರ್ ಏನಾಗಲ್ಲ. ಅಂತ ಕಾರ್ ಗಮನಿಸ್ರಿ, ಅಂತ ಶೋಧನೆ ಬಂದ್ರು ಏನಾನ ಸ್ವಲ್ಪನೇ ಮಿಸ್ಗಾಡಿದ್ನ. ಯಾರು ಎಂತ ಕಾರ್ ಅದು? ಬುಲೆಟ್ ಪ್ರೂಫ್ ಕಾರ್. ಅವನ ಹತ್ರ ಹೋಗಕ್ಕೆ ಕೂಡ ಸೈತಾನಿಗೆ ದಮ್ಮಿಲ್ಲ. ನಿನ್ನಿಂದ ಇವತ್ತು ಒಂದು ಮೆಸೇಜ್ ಹೋಗ್ಬೇಕು. ನಾನು ಯಾವ ಚರ್ಚಿನ ತಂಟೆಗೆ ಹೋಗ್ಬೋದು, ಜೀಸಸ್ ಲವ್ ಯು ಚರ್ಚಿನ ತಂಟೆವರೆಗೆ ನಾನು ಹೋಗೋದು ನನ್ನ ಕೈಲಿ ಆಗಲ್ಲ ಅಂತ ಅವನಿಗೆ ಒಂದು ಮೆಸೇಜ್ ಹೋಗ್ಬೇಕು. ಚಬಾಳೆ